ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಳೆದೊಂದು ವರ್ಷದಿಂದ ಕಾಯ್ತಾ ಇದ್ದ ಜನರ ಕಾತರಕ್ಕೆ ಕೊನೆಗೂ ಉತ್ತರ ಸಿಕ್ಕಿದೆ. ಬಿಗ್ ಬಾಸ್ ಯಾವಾಗ, ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಿದ್ದವರಿಗೆ ಈಗ ಉತ್ತರ ಸಿಕ್ಕಿದೆ. ಸುದೀಪ್ ಜನ್ಮದಿನದಂದೇ ಕಲರ್ಸ್ ಕನ್ನಡದವರು ಕಿಚ್ಚನ ಬರ್ತ್ಡೇಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 28ರಂದು ಬಿಗ್ ಬಾಸ್ ಅದ್ಧೂರಿಯಾಗಿ ಶುರುವಾಗಲಿದೆ. ಅಂದ್ರೆ ಇವತ್ತಿಗೆ ಜಸ್ಟ್ 25 ದಿನ ಬಾಕಿ ಇದೆ. ಇನ್ನೇನು ಕರುನಾಡಲ್ಲಿ ಬಿಗ್ ಬಾಸ್ ಹವಾ ಶುರುವಾಯಿತು. ಬಿಗ್ ಬಾಸ್ ನೋಡೋದಕ್ಕೆ ಜನ ರೆಡಿ ಆಗ್ತಿದ್ದಾರೆ ಅನ್ನೋ ಹೊತ್ತಲ್ಲೇ ಹೊಸ ವಿವಾದ ಹುಟ್ಕೊಂಡಿದೆ. ಬಿಗ್ ಬಾಸ್ ನ ಪ್ರಮುಖ ಸೂತ್ರಧಾರರು ಅಂದ್ರೆ ಅದು ಕಿಚ್ಚ ಸುದೀಪ್. ಸುದೀಪ್ ಇಲ್ಲದ ಬಿಗ್ ಬಾಸ್ ಅನ್ನ ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ. ಕಳೆದ ವರ್ಷ ಇದು ನನ್ನ ಕೊನೆ ಬಿಗ್ ಬಾಸ್ ಅಂತ ಸುದೀಪ್ ಅವರೇ ಘೋಷಿಸಿದ್ರು. ಆಮೇಲೆ ಇಡೀ ಕರುನಾಡಿನ ಜನರೇ ಬಿಗ್ ಬಾಸ್ ನೋಡೋದನ್ನ ಬಿಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರು ಮಾಡಿದ್ರು. ಸುದೀಪ್ ಇಲ್ಲದೆ ಇದ್ರೆ ಬಿಗ್ ಬಾಸ್ ನೆಲ ಕಚ್ಚುತ್ತೆ ಅನ್ನೋದು ಬಿಗ್ ಬಾಸ್ ಟೀಮ್ಗೂ ಗೊತ್ತಾಗಿತ್ತು. ಹೀಗಾಗಿಯೇ ಬಿಗ್ ಬಾಸ್ ತಂಡದವರು ಹಾಗೂ ಹೀಗೂ ಮಾಡಿ ಸುದೀಪ್ ಅವರ ಮನವೊಲಿಸಿದ್ರು. ಸುದೀಪ್ ಬರೀ ಈ ಸೀಸನ್ಗೆ ಮಾತ್ರವಲ್ಲ, ಮುಂದಿನ 4 ಸೀಸನ್ಗೂ ಹೋಸ್ಟ್ ಆಗಿರ್ತಾರೆ ಅಂತ ಅನೌನ್ಸ್ ಮಾಡಿದ್ರು. ಇದೀಗ ಬಿಗ್ ಬಾಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಇದರ ಬೆನ್ನಲ್ಲೇ ಹೊಸದೊಂದು ಕಂಟಕ ಶುರುವಾಗಿದೆ. 2032ರವರೆಗೂ ಸುದೀಪ್ ಪಾಲಿಗೆ ಕಂಟಕ ಕಾಡ್ಲಿದೆ ಅಂತ ದೊಡ್ಡ ಜ್ಯೋತಿಷಿಯೊಬ್ಬರು ಭವಿಷ್ಯ ನುಡಿದಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ರಿಯಾಲಿಟಿ ಶೋ ಜ್ವರ ಎಲ್ಲಾ ಭಾಷೆಯಲ್ಲೂ ಆರಂಭ ಆಗ್ತಾ ಇದೆ. ಈಗಾಗಲೇ ಹಿಂದಿಯ 19ನೇ ಸೀಸನ್ ಶುರುವಾಗಿದೆ. ಸಲ್ಮಾನ್ ಖಾನ್ ಅದೇ ಜೋಶ್ ನಲ್ಲಿ ಮತ್ತೆ ನಿರೂಪಣೆಗೆ ಇಳಿದಿದ್ದಾರೆ. ಇತ್ತ ಮಲಯಾಳಂನ 7ನೇ ಸೀಸನ್ ಕೂಡ ಶುರುವಾಗಿದೆ. ಮೋಹನ್ ಲಾಲ್ ಕೂಡ ಜೋಶ್ ನಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಕನ್ನಡದಲ್ಲಿ ಯಾವಾಗ ಅಂತ ಕಿಚ್ಚನ ಅಭಿಮಾನಿಗಳು ಎದುರು ನೋಡ್ತಾ ಇದ್ರು. ಇದೀಗ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ. ಬಿಗ್ ಬಾಸ್ ಕನ್ನಡ 12ನೇ ಸೀಸನ್ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಅದರಲ್ಲೂ ಕಿಚ್ಚ ಸುದೀಪ್ ಹುಟ್ಟು ಹಬ್ಬದಲ್ಲೇ ಕಲರ್ಸ್ ಕನ್ನಡ ಅನೌನ್ಸ್ ಮಾಡಿರೋದು ವಿಶೇಷ. ಬೆಳಗ್ಗೆಯಿಂದ ಸಸ್ಪೆನ್ಸ್ ನಲ್ಲಿಯೇ ಇಟ್ಟಿದ್ದ ತಂಡ ರಾತ್ರಿ ವೇಳೆಗೆ ರಿವೀಲ್ ಮಾಡಿದೆ. ಒಂದು ಪ್ರೋಮೋದಲ್ಲಿ ಬಿಗ್ ಬಾಸ್ ಕನ್ನಡ 12ನೇ ಸೀಸನ್ ನ ಕೆಲವು ಗುಟ್ಟುಗಳು ರಿವೀಲ್ ಆಗಿದೆ. ಬಿಗ್ ಬಾಸ್ ಕನ್ನಡದ 11ನೇ ಸೀಸನ್ ಮೊನ್ನೆ ಮುಗಿತಾ ಇದ್ದಂತಿದೆ. ಅಷ್ಟರಲ್ಲೇ ಮತ್ತೊಂದು ಸೀಸನ್ಗೆ ಸಕಲ ಸಿದ್ಧತೆ ಆರಂಭ ಆಗಿದೆ. 12ನೇ ಸೀಸನ್ ನ ಥೀಮ್ ಏನು, ಯಾವಾಗ ಶುರುವಾಗುತ್ತೆ, ಸ್ಪರ್ಧಿಗಳು ಈಗಾಗಲೇ ಆಯ್ಕೆಯಾಗಿದ್ದಾರ, ಸೆಟ್ ಹೇಗಿರುತ್ತೆ, ಕಿಚ್ಚನ ಲುಕ್ ಹೇಗಿದೆ, ಇವೆಲ್ಲವನ್ನ ಪ್ರೋಮೋದಲ್ಲಿ ರಿವೀಲ್ ಮಾಡಲಾಗಿದೆ. ಕಿಚ್ಚ ಸುದೀಪ್ ತಮ್ಮ 47ನೇ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಆ ಸಿನಿಮಾಗಾಗಿ ಹೇರ್ ಸ್ಟೈಲ್ ಬದಲಾಯಿಸಿದ್ದಾರೆ. ಮಾರ್ಕ್ ಮತ್ತು ಬಿಗ್ ಬಾಸ್ ಎರಡೂ ಶೋ ಅನ್ನ ಒಟ್ಟೊಟ್ಟಿಗೆ ನಿಭಾಯಿಸೋದ್ರಿಂದ ಕಿಚ್ಚ ಸುದೀಪ್ ಮಾರ್ಕ್ ಲುಕ್ ನಲ್ಲೇ ಬಿಗ್ ಬಾಸ್ ವೇದಿಕೆ ಮೇಲೆ ಬರುವ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ ಕಿಚ್ಚನ ಲುಕ್, ಹೇರ್ ಸ್ಟೈಲ್ ಎಲ್ಲ ಬದಲಾಗಿದೆ. ಅದೇ ಲುಕ್ ಅನ್ನ ಬಿಗ್ ಬಾಸ್ ಕನ್ನಡದ 12ನೇ ಸೀಸನ್ ವೇದಿಕೆ ಮೇಲೂ ನೋಡಬಹುದು. ಸುದೀಪ್ ಏನೋ ರೆಡಿ ಆಗಿದ್ದಾರೆ, ಆದ್ರೆ ಓರ್ವ ಜ್ಯೋತಿಷಿ ಹೇಳಿರೋ ಪ್ರಕಾರ ಸುದೀಪ್ಗೆ ಕಂಟಕ ಎದುರಾಗಲಿದೆಯಂತೆ. ನಟ ಕಿಚ್ಚ ಸುದೀಪ್ 2032ರವರೆಗೆ ಅಡೆತಡೆಗಳನ್ನ ಎದುರಿಸಬೇಕಾಗುತ್ತೆ. ವೈಫಲ್ಯಗಳು, ಗಾಯಗಳು, ಆರ್ಥಿಕ ನಷ್ಟಗಳು ಮಾತ್ರ ಅಲ್ಲ, ನಂಬಿದವರಿಂದಲೇ ಅವರಿಗೆ ದ್ರೋಹ ಆಗಲಿದೆ. ಅದರೊಂದಿಗೆ ಆರೋಗ್ಯ ಸಮಸ್ಯೆ ಕೂಡ ಕಾಡ್ಲಿದೆ. ಏಪ್ರಿಲ್ 2028ರಿಂದ ಏಪ್ರಿಲ್ 2029 ನಡುವೆ ಅವರು ಬಹಳ ಜಾಗರೂಕರಾಗಿರಬೇಕು. ಮತ್ತು ಏಪ್ರಿಲ್ 2030ರಿಂದ ಮೇ 2031ರವರೆಗೂ ಕೂಡ ಎಚ್ಚರಿಕೆಯಲ್ಲಿರಬೇಕು ಅಂತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಪೋಸ್ಟ್ ಮಾಡಿದ್ದಾರೆ. ಪ್ರಶಾಂತ್ ಕಿಣಿ ಸಿನಿಮಾ ರಂಗದವರ ಬಗ್ಗೆ ಹಲವು ಭವಿಷ್ಯ ಹೇಳಿದ್ದಿದೆ, ಅದು ನಿಜ ಆಗಿದ್ದು ಇದೆ. ಈಗ ಸುದೀಪ್ ಬಗ್ಗೆ ಹೀಗ್ ಹೇಳಿದ್ದಕ್ಕೆ ಕಿಚ್ಚನ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ಅಷ್ಟೇ ಅಲ್ಲ, ಇದೆಲ್ಲ ಬುರುಡೆ ಜ್ಯೋತಿಷ್ಯ ಅಂತಾನು ಟಾಂಗ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ಗೆ ಜಾಮೀನು ರದ್ದಾಗೋದಿಲ್ಲ, ಅವರು ಹೊರಗಡೆಯೇ ಇರ್ತಾರೆ ಅಂದಿದ್ರು. ಆದ್ರೆ ಜಾಮೀನು ರದ್ದಾಗಿ ಈಗ ಜೈಲ್ ಸೇರಿದ್ದಾರೆ. ಹೀಗಾಗಿ ಇವರು ಹೇಳೋದೆಲ್ಲ ಬುರುಡೆ ಭವಿಷ್ಯ ಅಂತ ಸುದೀಪ್ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.